Audio Jungle. Audio Jungle. ಸರ್ಕಾರಿ ಇಲಾಖೆಯಲ್ಲಿರ್ತಕ್ಕಂಥ ಅಧಿಕಾರಿಗಳು ಕೂಡ ತಮ್ಮ ತಮ್ಮ ತಾಯಿಯವರ ಬಗ್ಗೆ ಹಾಗೆ ನಾಡಿನ ಒಂದು ತಾಯಂದಿರ ಬಗ್ಗೆ ಶುಭಾಶಯ ಹೇಳಿದರು. ಇದು ವಿಶ್ವಾದ್ಯಂತ ಏನು ನಾವು ತಾಯಂದಿರ ಆಚರಣೆ ಮಾಡ್ತೀವಿ, ಇದು ಅರ್ಥಪೂರ್ಣ ಆಗಬೇಕು, ತಾಯಿಯನ್ನು ನೆನೆಯುವಂಥ ಒಂದು ದಿನ ಆಗಬೇಕು. ಈಗಿನ ಪೀಳಿಗೆಯ ಈ ಹುಡುಗರು ಏನಿದ್ದಾರೆ ಸುಮ್ಮನೆ ಸ್ಟೇಟಸ್ಸಿಗೆ ಮಾತ್ರನೇ ತಾಯಂದಿರ ದಿನಾಚರಣೆ ಸ್ಟೇಟಸ್ ಮಾತ್ರ ಅವತ್ತು ಭಾಳ ಜೋರಾಗಿ ಹಾಕೋದ್ರ ಜೊತೆಗೆ ಬರೀ ಒಂದು ನಾಮಕಾವಸ್ಥೆ ಮಾತ್ರ ನಾವು ಅದನ್ನ ದಿನಾಚರಣೆಯನ್ನು ಆಚರಣೆ ಮಾಡಬಾರ್ದು. ತಾಯಂದಿರ ದಿನಾಚರಣೆ ಅಂದರೆ ಅದಕ್ಕೆ ಅದರದ್ದೇ ಆದಂತಹ ಒಂದು ಮಹತ್ವ ಹೊಂದಿರತಕ್ಕಂಥದ್ದು. ತಾಯಿಗೆ ನಾವು ದೇವರಲ್ಲಿ ಕಾಣ್ತೀವಿ, ದೇವರಿಗೆ ಹೋಲಿಸ್ತೀವಿ ತಾಯಿಯನ್ನು. ತಾಯಿ ಬಗ್ಗೆ ಹೇಳೋದಕ್ಕೆ ಅವ್ರ ಬಗ್ಗೆ ಮಾತಾಡೋದಕ್ಕೆ ಅವತ್ತು ಒಂದು ದಿನ ಸಾಲೋದಿಲ್ಲ. ನಾವು ದಿನವೂ ತಾಯಂದಿರ ದಿನವೇ ಆಚರಣೆ ಮಾಡಿದ್ರೂ ತಪ್ಪಿಲ್ಲ. ಅಂಥ ಒಂದು ದೈವಿ ಗುಣ ಹೊಂದಿರತಕ್ಕಂಥ ಶಕ್ತಿ ತಾಯಿ. ಯಾಕಂದರೆ ನಮಗೆಲ್ಲ ಜನ್ಮ ಕೊಟ್ಟು ಬೆಳೆಸಿ ಸಂಸ್ಕಾರ ಕೊಟ್ಟು ಒಂದು ಜೀವನ ರೂಪಿಸ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಂಥ ತಾಯಿಯನ್ನು ಒಂದು ದಿನಕ್ಕೆ ನೆನೆಸ್ಕೊಂಡ್ರೆ ಅಥವಾ ಒಂದು ದಿನಕ್ಕೆ ಸ್ಥಿಮಿತಗೊಳಿಸೋದು ನನಗೇನಷ್ಟು ಸೂಕ್ತ ಆಗೋದಿಲ್ಲ. ಮತ್ತು ಯುವಜನರಿಗೆ ಈ ದಿನಾಚರಣೆಯ ಒಂದು ಸಂದೇಶ ಏನಪ್ಪ ಅಂತಂದರೆ, ತಾಯಿಯನ್ನು ನಾವು ಒಂದು ಹೆಣ್ಮಗಳಾಗಿ ನಾವು ನೋಡೋದಾದರೆ ತಾಯಿಯನ್ನು ನಾವು ಹೆಂಡ್ತಿಯಲ್ಲೂ ತಾಯಿ ಕಾಣ್ತೀವಿ, ನಮ್ಮ ಎತ್ತವರಲ್ಲಿ ತಾಯಿ ಕಣ್ಣನ್ನು ಕಾಣ್ತೀವಿ. ಹಾಗಾಗಿ ಆ ಸ್ಥಾನವನ್ನು ಎಲ್ಲರೂ ನಿಭಾಯಿಸೋಕ್ಕಾಗಲ್ಲ. ಅದು ಅಂಥ ಒಂದು ಗುಣ ಹೊಂದಿರತಕ್ಕಂಥ ಸ್ಥಾನ. ಆ ಸ್ಥಾನಕ್ಕೆ ನಾವು ಗೌರವ ಕೊಡಬೇಕು. ಅದ್ರ ಜೊತೆಗೆ ಈ ಕಳವಳಕಾರಿ ವಿಚಾರ ಏನು ಅಂತಂದರೆ, ಇವತ್ತಿನ ದಿನ ವೃದ್ಧಾಶ್ರಮಗಳು ಹೆಚ್ಚಾಗ್ತಾ ಇದ್ದಾವೆ. ಇದಕ್ಕೆ ಹಲವಾರು ಕಾರಣಗಳು ಇರ್ತವೆ ವೃದ್ಧಾಶ್ರಮ ಹೆಚ್ಚಾಗೋದಕ್ಕೆ. ಶಿಕ್ಷಣ ಹೆಚ್ಚಾಗಿರೋದಕ್ಕಾಗಿದೆಯೋ ಅಥವಾ ನಮ್ಮ ಈ ಮುಂದುವರೆದಿರ್ತಕ್ಕಂಥ ಪೀಳಿಗೆಯಿಂದ ಆಗಿದೆಯೋ, ಅದಕ್ಕೆ ನಾನಾ ಕಾರಣಗಳಿದೆ. ಅದಕ್ಕೆ ಇವತ್ತಿನ ದಿನ ಚರ್ಚೆ ಮಾಡೋದು ಬೇಡ. ದಯಮಾಡಿ ನಾನು ಎಲ್ಲ ನಾಗರಿಕ ಬಂಧುಗಳಲ್ಲಿ ಹೇಳೋದಿಷ್ಟೇ, ಬರೀ ಒಂದು ದಿನ ಸ್ಟೇಟಸ್ ಇಟ್ಟು ಆಚರಣೆ ಮಾಡ್ದೇ ತಂದೆ ತಾಯಿಯವ್ರನ್ನ, ತಾಯಿಯಾಗಿರ್ಬೋದು ತಂದೆ ಆಗಿರ್ಬೋದು ಪೋಷಕರನ್ನ ನಾವು ಗೌರವಿತವಾಗಿ ಕಾಣಬೇಕು. ವೃದ್ಧಾಶ್ರಮಗಳು ಆಗ್ತಾ ಇರೋದು ಇವತ್ತಿನ ದಿನ ಸಮಾಜದಲ್ಲಿ ಕಳವಳಿ ಆಗಿರ್ತಕ್ಕಂಥ ವಿಚಾರ. ವೃದ್ಧಾಶ್ರಮಗಳು ನನಗನ್ಸಿದ ಮಟ್ಟಿಗೆ ವೃದ್ಧಾಶ್ರಮಗಳು ಹೆಚ್ಚಾಗ್ತಾ ಹೋದಂತೆ ನಮ್ಮ ಮನುಷ್ಯತ್ವ ಕಡಿಮೆ ಆಗ್ತಾಯಿದೆ ಸಾರ್ವಜನಿಕರಲ್ಲಿ ಅನ್ನೋದು ನನ್ನ ಭಾವನೆ. ತಂದೆ ತಾಯಿಯನ್ನು ಅವರು ಸಾಯೋವರೆಗೂ ಗೌರವಯುತವಾಗಿ ನಾವು ನಡೆಸ್ಕೊಂಡು ಅವರು ಇರೋವರೆಗೂ ನಾವು ಅವ್ರಿಗೆ ಯಾವುದೇ ಅವರ ಒಂದು ಗೌರವಕ್ಕೆ ಅವರ ಭಾವನೆಗೆ ಧಕ್ಕೆ ಆಗದೇ ನಾವು ನಡ್ಕೊಂಡ್ರೆ ಬಹುಶಃ ಈ ದಿನಾಚರಣೆಗೆ ಒಂದು ಅರ್ಥಪೂರ್ಣ ಒಂದು ಭಾವ ಬರ್ತದೆ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಥ್ಯಾಂಕ್ ಯು. ಧನ್ಯವಾದ.